ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಜಾಸ್ತಿ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಮಕ್ಕಳು, ವೃದ್ಧರು, ಅನಾರೋಗ್ಯ ಪೀಡಿತರು ಮಾಸ್ಕ್ ಹಾಕಿ. ಇದು ಅಪಾಯಕಾರಿ ತಳಿಯಲ್ಲ, ಆದರೆ ಮುಂಜಾಗ್ರತವಾಗಿ ನಾನು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಮುಖ್ಯಮಂತ್ರಿಗಳು. ವೆಂಟಿಲೇಟರ್, ಆಕ್ಸಿಜನ್, PPE ಕಿಟ್, ಬೆಡ್ ವ್ಯವಸ್ಥೆಗೆ ಆಸ್ಪತ್ರೆಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಇದೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮ, ಆತಂಕ ಬೇಡ, ಯಾಕೆಂದರೆ ಇದು ತುಂಬ ಪರಿಣಾಮಕಾರಿಯಾದಂತಹ ತಳಿ ಅಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೇಳಿಕೆ. ನಿನ್ನೆ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀನಿ. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದ್ದೀನಿ. ಎಲ್ಲಕ್ಕೂ ಪ್ರಿಪೇರ್ ಆಗಿರಬೇಕು. ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರಬಾರ್ದು, ಆಕ್ಸಿಜನ್ಗೆ ತೊಂದರೆ ಇರಬಾರ್ದು, ಕಿಟ್ಟಿಗೆ ತೊಂದರೆ ಇರಬಾರ್ದು, ಯಾವುದಕ್ಕೂ ತೊಂದರೆ, ಮತ್ತು ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು. ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಈಗ ಸುಮಾರು 65 ಕೇಸ್ಗಳಿದ್ದವು, ಇವತ್ತು 80 ಆಗಿದ್ದಾವೆ ಅಂತ ಹೇಳ್ತಾರೆ. ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ, ಬಟ್ ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ, ಯಾರಿಗೆ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಜ್ವರ ಬರ್ತದೆ, ಅವ್ರು ಯಾರು ಶಾಲೆಗೆ ಕಳಿಸಬೇಡಿ ಅಂತ ಹೇಳಿ. ಮತ್ತು ವಯಸ್ಸಾದವರು ಇದ್ದಾರಲ್ಲ, ಮಲ್ಟಿ ಆರ್ಗನ್ ಫೇಲರ್ ಆಗಿರೋರು, ವಯಸ್ಸಾಗಿರೋರು, ಬೇರೆ ಬೇರೆ ಕಾಯಿಲೆಗಳ ತುತ್ತಾಗಿರ್ತಕ್ಕಂಥವ್ರು, ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನೀವು ಕೂಡ ಮಾಸ್ಕ್ ಧರಿಸಿ. ಸರ್, ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗಲಿಲ್ವಾ ಸರ್? ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಅಪಾಯಕಾರಿ ತಳಿ ಅಲ್ಲ, ಆದರೂ ಮುನ್ನೆಚ್ಚರಿಕೆಯಿಂದ ಪ್ರತಿಯೊಬ್ಬರು ಇರಬೇಕು. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಸ್ಕೂಲು ಕಳಿಸ್ಬೇಡಿ ಅಂತೆಲ್ಲ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ.